ನಮ್ಮ ದೈನಂದಿನ ಬದುಕಲ್ಲಿ ಸಾಕಷ್ಟು ಸರಳ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ. ಪ್ರತಿದಿನ ಸಿದ್ಧರಾಗೋ ಯಾವುದೋ ಕೆಲಸಕ್ಕೆ ತೀರಾ ಯೋಚನೆ ಮಾಡಬೇಕಾಗಲ್ಲ. ಯಾವುದೇ ಶ್ರಮ ಇಲ್ಲದೆ 2 ಬಾರಿ ಯೋಚನೆ ಮಾಡದೆ ಶೂ ಲೇಸ್ನ ಕ್ರಿಸ್ ಕ್ರಾಸ್ ಮಾಡ್ತಾ ಕಟ್ಟಿ ಮುಗಿಸಿಬಿಟ್ಟಿರ್ತೀವಿ. ಈ ಸರಳ ಕ್ರಿಯೆಯ ಹಿಂದೆ ಅತ್ಯಂತ ಮನೋಹರ ಮತ್ತು ಉಪಯುಕ್ತ ಗಣಿತಶಾಸ್ತ್ರದ ಕಲ್ಪನೆಯೊಂದಿದೆ. ಇದನ್ನೇ ಶೂಲೇಸ್ ಫಾರ್ಮುಲಾ ಅಂತ ಕರಿತೀವಿ. ಹಾಗಂತ ಇದು ಶೂಲೇಸ್ನ ಅತ್ಯಂತ ವೇಗವಾಗಿ ಕಟ್ಟೋದು ಹೇಗೆ ಅನ್ನೋದ್ರ ಬಗ್ಗೆ ಅಲ್ಲ. ಇದೊಂದು ಬಹುಭುಜಾಕೃತಿಯ ಮೂಲೆಗಳ ನಿರ್ದೇಶಾಂಕಗಳನ್ನ ಅಂದ್ರೆ ಕೋಆರ್ಡಿನೇಟ್ಸ್ಗಳನ್ನ ಮಾತ್ರ ಬಳಸ್ಕೊಂಡು ಅದರ ವಿಸ್ತೀರ್ಣವನ್ನ ಲೆಕ್ಕಾಚಾರ ಮಾಡೋದ್ರ ಬಗ್ಗೆ. ನೀರಸ ಅನ್ನಿಸ್ತಾ ಇದೆಯಾ? ಈ ಕಥೆ ಕೇಳೋದನ್ನ ಮುಂದುವರಿಸಿ. ಯಾಕೆ ಅಂದ್ರೆ ಇಲ್ಲೇ ಗಣಿತ ಅತ್ಯಂತ ಕುತೂಹಲಕಾರಿ ಅನ್ಸೋದು. ಈ ಕಥೆನ ಸರಳವಾಗಿಯೇ ಶುರು ಮಾಡೋಣ. ನೀವು ತ್ರಿಕೋನವನ್ನ ನೋಡಿದಿರಾ ಅಲ್ವಾ? 3 ಬದಿಗಳು, 3 ಮೂಲೆಗಳು. ಅದೇ ಒಂದು ಚೌಕ ಅಂದ್ರೆ 4 ಬದಿಗಳು. ಮತ್ತು ಒಂದು ಬಹುಭುಜಾಕೃತಿ ಪಾಲಿಗನ್ ಅನ್ನೋದು ನೇರ ರೇಖೆಗಳಿಂದ ಮಾಡಲ್ಪಟ್ಟ ಯಾವುದೇ ಮುಚ್ಚಿದ ಆಕಾರ. ಬಹುಭುಜಾಕೃತಿಗಳು 3 ಬದಿಗಳನ್ನ ಹೊಂದಿರಬಹುದು ಅಥವಾ 33 ಬದಿಗಳನ್ನ ಹೊಂದಿರಬಹುದು. ಅವು ಷಡ್ಭುಜದ ಹಾಗೆ ಅಂದ್ರೆ ಹೆಕ್ಸಗನ್ ಅಚ್ಚುಕಟ್ಟಾಗಿರಬಹುದು ಅಥವಾ ನಕ್ಷೆಯ ಮೇಲಿನ ಯಾದೃಚ್ಛಿಕ ದೇಶದ ಆಕಾರದ ಹಾಗೆ ನಿರ್ದಿಷ್ಟ ಆಕಾರ ಹೊಂದದೇ ಇರಬಹುದು. ಆದರೆ ಒಂದು ವಿಷಯ ನಿಶ್ಚಿತ, ಇಲ್ಲಿರೋದು ನೇರ ಅಂಚುಗಳು ಮತ್ತು ಮುಚ್ಚಿದ ಲೂಪ್. ಈಗ ನೀವು ಗ್ರಾಫ್ ಕಾಗದದ ತುಂಡಿನ ಮೇಲೆ ಎಳೆಯಲ್ಪಟ್ಟ ಒಂದು ಆಕಾರವನ್ನ ಹೊಂದಿದಿರಿ ಅಂತ ಕಲ್ಪಿಸ್ಕೊಳ್ಳಿ. ಈ ಆಕಾರದ ಮೂಲೆಗಳು ಗ್ರಿಡ್ ಬಿಂದುಗಳ ಮೇಲೆ ನಿಖರವಾಗಿ ಬೀಳತ್ವೆ. ಈ ಬಿಂದುಗಳನ್ನ 2, 3 ಅಥವಾ 5, 7 ಈ ತರಹದ ನಿರ್ದೇಶಾಂಕಗಳಾಗಿ ಬರೀಬಹುದು. ಈಗ ಪ್ರಶ್ನೆ ಏನು ಅಂದ್ರೆ, ಆ ಆಕಾರದ ವಿಸ್ತೀರ್ಣವನ್ನ ನೀವು ಹೇಗೆ ಕಂಡುಹಿಡಿತೀರಿ? ಅದು ತ್ರಿಕೋನ ಅಥವಾ ಆಯತವಾಗಿದ್ರೆ ನೀವು ಶಾಲೆಯಲ್ಲಿ ಕಲ್ತಿರೋ ಸರಳ ಸೂತ್ರಗಳನ್ನ ಬಳಸಬಹುದು. ಆದ್ರೆ ಅದು ತುಂಬಾ ವಿಚಿತ್ರವಾದ 5 ಬದಿಯ ಆಕೃತಿ ಅಥವಾ ಕಷ್ಟವಾಗಿ ಕಾಣೋ 8 ಬದಿಯ ಆಕೃತಿಯಾಗಿದ್ರೆ ಆಗೇನ್ ಮಾಡ್ತೀರಿ? ಇಲ್ಲಿಯೇ ಶೂಲೇಸ್ ಫಾರ್ಮುಲಾ ಉಪಯೋಗಕ್ಕೆ ಬರೋದು. ಈ ಸೂತ್ರದ ಸೌಂದರ್ಯ ಇರೋದೇ ಅದರ ಸರಳತೆಯಲ್ಲಿ. ನೀವು ಬಹುಭುಜಾಕೃತಿಯ ಪ್ರತಿ ಮೂಲೆಯ ನಿರ್ದೇಶಾಂಕಗಳನ್ನ ತಗೊಳ್ಳಿ, ಅವುಗಳನ್ನ ಕ್ರಮವಾಗಿ ಪಟ್ಟಿ ಮಾಡಿ ಮತ್ತು ಆಮೇಲೆ ಮೊದಲ ಬಿಂದುವನ್ನ ಕೊನೆಯಲ್ಲಿ ಮತ್ತೆ ಬರೀರಿ. ಅಷ್ಟೇ, ನೀವು ಒಂದು ಮಾದರಿಯನ್ನ ಸಿದ್ಧಪಡಿಸ್ಬಿಟ್ರಿ. ಈಗ ಬರೋದೇ ಮೋಜಿನ ಭಾಗ, ಅದೇ ಗುಣಾಕಾರ. ಇಲ್ಲಿ ಒಂದು ತಂತ್ರ ಇದೆ. ನೀವು ಪ್ರತಿ x ನಿರ್ದೇಶಾಂಕವನ್ನ ತಗೊಂಡು ಅದನ್ನ ಪಟ್ಟಿಯಲ್ಲಿ ಅದರ ಮುಂದಿನ ಬಿಂದುವಿನ y ನಿರ್ದೇಶಾಂಕದಿಂದ ಗುಣಾಕಾರ ಮಾಡಿ. ಎಲ್ಲ ಬಿಂದುಗಳಿಗೂ ಇದನ್ನ ಮಾಡ್ತಾ ಹೋಗಿ. ಇದೇ ರೀತಿ ಹಿಮ್ಮುಖವಾಗಿ ಕೂಡ ಗುಣಿಸ್ತಾ ಬನ್ನಿ. ಪ್ರತಿ y ನಿರ್ದೇಶಾಂಕವನ್ನ ಅದರ ಮುಂದಿನ ಬಿಂದುವಿನ x ನಿರ್ದೇಶಾಂಕದಿಂದ ಗುಣಿಸಿ. ಇದರ ಬಗ್ಗೆ ಯೋಚನೆ ಮಾಡಿದಾಗ ಶೂಲೇಸ್ ಕಟ್ಟೋ ಥರ ಕ್ರಿಸ್ ಕ್ರಾಸ್ ಮಾದರಿ ನಿಮ್ಮ ಮನಸ್ಸಿಗೆ ಬಂತು ಅಂದ್ರೆ ನೀವು ಸರಿಯಾದ ಮಾರ್ಗದಲ್ಲಿದ್ದೀರಿ. ಅದಕ್ಕೆ ಇದನ್ನ ಶೂಲೇಸ್ ಫಾರ್ಮುಲಾ ಅಂತ ಕರೆಯಲಾಗುತ್ತೆ. ಸಂಖ್ಯೆಗಳು ಪುಟದ ಮೇಲೆ ಜಿಗ್ಜ್ಯಾಗ್ ಆಗಿ ಹಾದು ಹೋಗಿ ಒಂದು ಅಚ್ಚುಕಟ್ಟಾದ ಗಣಿತದ ಗಂಟನ್ನ ರಚಿಸುತ್ತೆ. ಎಲ್ಲ ಗುಣಾಕಾರಗಳನ್ನ ಮುಗಿಸಿದ ಮೇಲೆ ಮೊದಲ ಸೆಟ್ನ ಫಲಿತಾಂಶಗಳನ್ನ ಕೂಡಿಸಿ. ನಂತರ 2ನೇ ಸೆಟ್ನ ಫಲಿತಾಂಶಗಳನ್ನ ಕೂಡಿಸಿ. 2 ಮೊತ್ತಗಳನ್ನ ಕಳೆಯಿರಿ ಮತ್ತು ಫಲಿತಾಂಶದ ಸಂಪೂರ್ಣ ಮೌಲ್ಯವನ್ನ ತಗೊಂಡು ಉಳಿದದ್ದನ್ನ 2ರಿಂದ ಭಾಗಿಸಿ. ಈಗ ನೀವು ಪಡೆಯೋ ಸಂಖ್ಯೆನೇ ನಿಮ್ಮ ಬಹುಭುಜಾಕೃತಿಯ ವಿಸ್ತೀರ್ಣ. ಬಹಳ ಯಾಂತ್ರಿಕ ಅನ್ನಿಸ್ತಾ ಇದೆಯಾ? ಈಗ ಒಂದು ನೈಜ ಉದಾಹರಣೆನ ತಗೊಳ್ಳೋಣ. ನೀವು 3, 4, 3, 11 ಮತ್ತು 13, 4 ಬಿಂದುಗಳಲ್ಲಿ ತ್ರಿಕೋನವನ್ನ ಹೊಂದಿದ್ದೀರಿ ಅಂತ ಇಟ್ಕೊಳ್ಳೋಣ. ಈಗ ಅವುಗಳನ್ನ ಕ್ರಮವಾಗಿ ಬರ್ಕೊಳ್ಳಿ. ಮೊದಲನೇದನ್ನ ಕೊನೆಯಲ್ಲಿ ಮತ್ತೆ ಬರೆಯೋದನ್ನ ಮರಿಬೇಡಿ. ಈಗ ಶೂಲೇಸ್ ಕ್ರಮವನ್ನ ಶುರು ಮಾಡೋಣ. ಅದು ಹೇಗೆ ಅಂದ್ರೆ 3 × 11 ಅಂದ್ರೆ 33, 3 × 4 ಅಂದ್ರೆ 12, 13 × 4 ಅಂದ್ರೆ 52. ಈಗ ಇವುಗಳನ್ನ ಕೂಡಿಸಿ. 33 + 12 + 52 ಅಂದ್ರೆ 97. ಹಾಗೆ ಹಿಮ್ಮುಖವಾಗಿ 4 × 3 ಅಂದ್ರೆ 12, 11 × 13 ಅಂದ್ರೆ 143, 4 × 3 ಅಂದ್ರೆ 12. ಈಗ ಇವುಗಳನ್ನ ಕೂಡಿಸಿ. 12 + 143 + 12 ಅಂದ್ರೆ 167. ಈಗ ದೊಡ್ಡ ಮೊತ್ತದಿಂದ ಚಿಕ್ಕದನ್ನ ಕಳೆಯಿರಿ. 167 - 97 ಅಂದ್ರೆ 70. ಈಗ ಇದನ್ನ 2ರಿಂದ ಭಾಗಿಸಿ.
70/2 ಅಂದರೆ 35. ಹಾಗಾಗಿ ಆ ತ್ರಿಕೋನದ ವಿಸ್ತೀರ್ಣ 35 ಚದರ ಘಟಕಗಳು. ಯಾವುದೇ ರೇಖಾಗಣಿತ ಸಾಧನಗಳ ಅಗತ್ಯವಿಲ್ಲದೆ ಅಥವಾ ಆಕಾರವನ್ನ ಸಣ್ಣ ತುಂಡುಗಳಾಗಿ ವಿಭಜಿಸದೆ ಈ ಉತ್ತರನ ಕಂಡುಕೊಳ್ಳೋದು ಸಾಧ್ಯ ಆಗಿದೆ. ಈಗ ಉತ್ತರ ಸರಿಯಾ ನೋಡೋಣವಾ? ತ್ರಿಭುಜದ ವಿಸ್ತೀರ್ಣ ಅರ್ಧ ಪಾದ ಗುಣಿಸು ಲಂಬ ಅಲ್ವಾ? ಅರ್ಧ ಗುಣಿಸು 10 ಗುಣಿಸು 7 ಅಂದ್ರೆ 70/2 ಅಂದ್ರೆ 35. ಆ ತ್ರಿಕೋನದ ವಿಸ್ತೀರ್ಣ 35 ಚದರ ಘಟಕಗಳು. ಅಂದ್ರೆ ಶೂಲೇಸ್ ವಿಧಾನದಲ್ಲಿ ಸಿಕ್ಕ ಉತ್ತರ ಸರಿ ಇದೆ ಅಂತ ಆಯ್ತು. ಶೂಲೇಸ್ ವಿಧಾನದಲ್ಲಿ ಯಾವುದೇ ರೇಖಾಗಣಿತ ಸಾಧನಗಳ ಅಗತ್ಯವಿಲ್ಲದೆ ಅಥವಾ ಆಕಾರವನ್ನ ಸಣ್ಣ ತುಂಡುಗಳಾಗಿ ವಿಭಜಿಸದೆ ಈ ಉತ್ತರನ ಕಂಡುಕೊಳ್ಳೋದು ಸಾಧ್ಯ ಆಗಿದೆ. ಮತ್ತು ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಈ ವಿಧಾನ ಯಾವುದೇ ಸರಳ ಬಹುಭುಜಾಕೃತಿಗೆ ಅನ್ವಯಿಸುತ್ತೆ. ಅದರಲ್ಲಿ ಎಷ್ಟು ಬದಿಗಳಿವೆ ಅನ್ನೋದು ಮುಖ್ಯವಾಗಲ್ಲ. ಬದಿಗಳು ಪರಸ್ಪರ ದಾಟದೇ ಇರೋವರೆಗೆ ಮತ್ತು ನಿರ್ದೇಶಾಂಕಗಳು ಸರಿಯಾದ ಕ್ರಮದಲ್ಲಿ ಪಟ್ಟಿ ಮಾಡಲ್ಪಟ್ಟವರೆಗೆ ಈ ಸೂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ, ತ್ವರಿತವಾಗಿ ಮತ್ತು ಅಚ್ಚುಕಟ್ಟಾಗಿ. ಹಾಗೆ ಸಾಂಪ್ರದಾಯಿಕ ರೇಖಾಗಣಿತ ವಿಧಾನಗಳ ಎಲ್ಲ ಗೊಂದಲಗಳನ್ನ ಇದು ತಪ್ಪಿಸುತ್ತೆ. ಶೂಲೇಸ್ ಸೂತ್ರಕ್ಕೆ ಬಹಳಷ್ಟು ಪ್ರಾಯೋಗಿಕ ಅನ್ವಯಗಳು ಕೂಡ ಇವೆ. ಕಂಪ್ಯೂಟರ್ ಗ್ರಾಫಿಕ್ಸ್ನಲ್ಲಿ ಅನಿಯಮಿತ ಆಕಾರಗಳ ವಿಸ್ತೀರ್ಣವನ್ನ ಲೆಕ್ಕಾಚಾರ ಮಾಡೋದಕ್ಕೆ ಇದನ್ನ ಬಳಸಲಾಗುತ್ತೆ. ಮ್ಯಾಪಿಂಗ್ ಸಾಫ್ಟ್ವೇರ್, ವಾಸ್ತುಶಿಲ್ಪ, ಎಂಜಿನಿಯರಿಂಗ್ ಮತ್ತು ಭೂಮಿಯ ಎಲ್ಲೆಗಳು, ವಿಚಿತ್ರ ಆಕಾರಗಳನ್ನು ರೂಪಿಸೋ ಕೃಷಿ ಯೋಜನೆಯಲ್ಲಿ ಕೂಡ ಇದು ಉಪಯುಕ್ತವಾಗಿದೆ. ಎಲ್ಲೆ ಬಿಂದುಗಳ ಗುಂಪಿನ ಒಳಗಿನ ಜಾಗವನ್ನ ಕಂಡುಹಿಡಿಯೋ ಅಗತ್ಯ ಇರೋ ಕಡೆಯೆಲ್ಲ ಈ ಸೂತ್ರ ಸೂಪರ್ ಹೀರೋ ತರ ಸಹಾಯಕ್ಕೆ ಬರುತ್ತೆ. ಇದನ್ನ ಇನ್ನಷ್ಟು ಮನಮೋಹಕಗೊಳಿಸುವುದು ಅದರ ಅನಿರೀಕ್ಷಿತ ಮೂಲ. ಒಮ್ಮೆ ಒಬ್ಬ ಗಣಿತಜ್ಞ ಒಂದು ನಿರ್ದಿಷ್ಟ ಸಂಖ್ಯೆಯ ರಂಧ್ರಗಳನ್ನು ಹೊಂದಿರೋ ಪ್ರಮಾಣಿತ ಶೂ ಅನ್ನ ಎಷ್ಟು ರೀತಿಯಲ್ಲಿ ಲೇಸ್ ಮಾಡಬಹುದು ಅಂತ ಕೌತುಕಪಟ್ರು. ಈ ಕುತೂಹಲವೇ ಮಾದರಿಗಳು, ಸಮಮಿತಿ ಮತ್ತು ಮಾರ್ಗಗಳ ಅನ್ವೇಷಣೆಗೆ ದಾರಿ ಮಾಡಿಕೊಡ್ತು. ಕೊನೆಯದಾಗಿ ಈ ಅನ್ವೇಷಣೆಯೇ ಶೂಲೇಸ್ ಸೂತ್ರಕ್ಕೆ ದಾರಿ ಮಾಡಿಕೊಟ್ಟ ಗಹನ ಗಣಿತೀಯ ಅಧ್ಯಯನಗಳನ್ನು ಪ್ರೇರೇಪಿಸಿತು. ಸರಳ ಪ್ರಶ್ನೆಗಳು ಗಹನ ಒಳನೋಟಗಳಿಗೆ ಹೇಗೆ ದಾರಿ ಮಾಡಿಕೊಡ್ಬೋದು ಮತ್ತು ಗಣಿತ ಅಂದ್ರೆ ಪುಸ್ತಕದ ಸೂತ್ರಕ್ಕಷ್ಟೇ ಸೀಮಿತವಾಗಿರದೆ ದಿನನಿತ್ಯ ಬದುಕಿಂದ ಪ್ರೇರಣೆ ಪಡಿಬಹುದು ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆಯಾಗಿದೆ. ಶೂಲೇಸ್ ಸೂತ್ರ ಮಾದರಿ ಗುರುತಿಸುವಿಕೆಯಲ್ಲಿ ಬಹಳ ಪ್ರಭಾವಶಾಲಿ ಪಾಠವನ್ನು ಕೂಡ ಕಲಿಸುತ್ತೆ. ವಿಭಿನ್ನ ಆಕಾರಗಳಿಗಾಗಿ ಡಜನ್ ಗಟ್ಲೆ ಸೂತ್ರಗಳನ್ನು ಕಂಠಪಾಠ ಮಾಡೋ ಬದಲು ನಾವು ರಚನೆಯನ್ನ ಹುಡುಕೋದಕ್ಕೆ ಇಲ್ಲಿ ಕಲಿತೀವಿ. ಯಾವುದೇ ಆಕಾರ ಎಷ್ಟೇ ವಿಚಿತ್ರವಾಗಿ ಕಾಣಿಸ್ಕೊಂಡ್ರೂ ನಾವು ಅದರ ಮೂಲೆಗಳನ್ನು ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆದರೆ ಅದನ್ನ ನಾವು ಅರ್ಥ ಮಾಡ್ಕೋಬಹುದು ಅಂತ ಕಲ್ತಿದ್ದೀವಿ. ಅದು ಅತ್ಯುತ್ತಮವಾದ ಗಣಿತ. ಕೇವಲ ಲೆಕ್ಕಾಚಾರ ಮಾಡೋದು ಮಾತ್ರ ಗಣಿತ ಅಲ್ಲ, ಬದಲಾಗಿ ಗಮನಿಸೋದು, ಸರಳಗೊಳಿಸೋದು ಮತ್ತು ಸೊಗಸಾಗಿ ಪರಿಹರಿಸೋದೇ ಗಣಿತದಲ್ಲಿರೋ ಸೌಂದರ್ಯ. ಹಾಗೆ ಶೂಲೇಸ್ಗಳ ಬಗ್ಗೆ ಇನ್ನೊಂದು ಆಸಕ್ತಿದಾಯಕ ಸಂಗತಿ ಇದೆ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಜಪಾನಿಯರಿಂದ ಸಿಂಗಪುರವನ್ನ ಮರಳಿ ಪಡೆಯುವುದಕ್ಕೆ ಬ್ರಿಟಿಷರು ಆಪರೇಷನ್ ಟೈಡ್ ರೇಸ್ ಅನ್ನ ಶುರು ಮಾಡಿದಾಗ ಗುರ್ಖಾ ಸೈನಿಕರು ಬಹಳ ಮಹತ್ವದ ಪಾತ್ರ ವಹಿಸಿದ್ರು. ಆದರೆ ಜಪಾನಿ ಸೇನೆ ಮತ್ತು ಗುರ್ಖಾ ಸೇನೆ ಇಬ್ರು ಒಂದೇ ಥರ ಕಾಣ್ತಾ ಇದ್ದಿದ್ರಿಂದ ಯಾರು ತಮ್ಮವರು ಅಂತ ಗೊತ್ತಾಗದೆ ಹೋಗೋ ಸಾಧ್ಯತೆ ಇತ್ತು. ಇದನ್ನ ಪರಿಹರಿಸೋದಕ್ಕೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಬಹಳ ಚತುರ ಆದೇಶವನ್ನ ನೀಡಿದ್ರು. ಅವರ ಶೂಲೇಸ್ಗಳನ್ನ ನೋಡಿ ಅದು ಜಿಗ್ಜಾಗ್ ಆಗಿದ್ರೆ ಗುಂಡು ಹಾರಿಸಿ ಅಂತ ಹೇಳಿದ್ರು. ಯಾಕಂದ್ರೆ ಜಪಾನಿಯರು ಲೇಸ್ಗಳನ್ನ ಜಿಗ್ಜಾಗ್ ಶೈಲಿನಲ್ಲಿ ಕಟ್ತಾ ಇದ್ರು. ಆದರೆ ಬ್ರಿಟಿಷರು ಗುರ್ಖಾ ಸೇನೆಯನ್ನ ಒಳಗೊಂಡ ಹಾಗೆ ಸಮಾನಾಂತರವಾಗಿ ಕಾಣೋ ಹಾಗೆ ಕಟ್ತಾ ಇದ್ರು. ಈ ಸಣ್ಣ ವ್ಯತ್ಯಾಸ ಯುದ್ಧದ ಒತ್ತಡದಲ್ಲಿ ನಮ್ಮವರು ಮತ್ತು ಶತ್ರುಗಳನ್ನ ಪ್ರತ್ಯೇಕಿಸೋದಕ್ಕೆ ಸಹಾಯ ಮಾಡ್ತು. ಈ ಹೆಸರಿನ ಬಗ್ಗೆ ಕೂಡ ಕಾವ್ಯಮಯವಾದ ವಿಷಯ ಹೊಂದಿದೆ. ಇದಕ್ಕೆ ಯಾವುದೋ ಪ್ರಸಿದ್ಧ ವಿಜ್ಞಾನಿಯದ್ದೋ ಅಥವಾ ಕ್ಲಿಷ್ಟಕರವಾಗಿರೋ ಗ್ರೀಕ್ ಹೆಸರನ್ನೋ ಇಡ್ಲಿಲ್ಲ. ಇದಕ್ಕೆ ನಮ್ಮ ಶೂಗಳನ್ನ ಒಟ್ಟಿಗೆ ಹಿಡಿದಿಟ್ಟಿರೋ ಒಂದು ದಾರದ ಹೆಸರಿಡಲಾಗಿದೆ. ನಾವು ಪ್ರತಿದಿನ ಮುಟ್ಟೋ ಒಂದು ವಸ್ತು. ಈ ಸರಳ ಸಂಗತಿಯೇ ಈ ಸೂತ್ರವನ್ನ ಇಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋ ಹಾಗೆ ಮಾಡಿದೆ. ಇದೇನ್ ಹೇಳತ್ತೆ ಅನ್ಸತ್ತೆ ನಿಮ್ಗೆ? ಗಣಿತ ಅಂದ್ರೆ ಪಠ್ಯಪುಸ್ತಕದಲ್ಲಿ ಬಂಧಿಸಿಟ್ಟಿರೋ ವಿಷಯ ಅಲ್ಲ, ಅದು ಬದುಕಲ್ಲಿ ಹಾಸು ಹೊಕ್ಕಾಗಿರೋ ಸಂಗತಿ ಅಂತ ತಾನೆ. ಆದ್ರಿಂದ ಮುಂದಿನ ಸಲ ನಿಮ್ಮ ಶೂ ಲೇಸ್ನ ಕಟ್ಟುವಾಗ ನೀವು ಅನುಕರಿಸ್ತಾ ಇರೋ ಅದೃಶ್ಯ ಗಣಿತದ ಬಗ್ಗೆ ಯೋಚನೆ ಮಾಡಿ. ಆ ಮಾದರಿಗಳ ಬಗ್ಗೆ ಲೇಸ್ನ ಕಟ್ಟುವಾಗ ನಮ್ಮ ಕೈಗಳು ಸಮಮಿತಿ ರಚನೆಗಳು ಮತ್ತು ಮುಕ್ತಾಯದ ರಚನೆಯನ್ನ ಹೇಗೆ ಮಾಡುತ್ತವೆ ಅನ್ನೋದ್ರ ಬಗ್ಗೆ ಯೋಚಿಸಿ.
ಯಾವುದೋ ಒಂದು ಸಾಮಾನ್ಯ ದಿನಚರಿಯ ವಿಷಯ ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸೋ ಕೀಲಿಯನ್ನ ಹೇಗೆ ಹೊಂದಿರಬಹುದು ಅನ್ನೋ ಬಗ್ಗೆ ಯೋಚನೆ ಮಾಡಿ. ಆಮೇಲೆ ಬಹುಶಃ ನೀವು ಗಣಿತವನ್ನ ಒಂದು ವಿಷಯವಾಗಿ ಅಲ್ಲ, ಬದಲಾಗಿ ಜಗತ್ತು ತನ್ನ ರಹಸ್ಯಗಳನ್ನ ಮೌನವಾಗಿ ಬಹಿರಂಗಪಡಿಸೋ ಒಂದು ಲೆನ್ಸ್ ಆಗಿ ನೋಡೋದಕ್ಕೆ ಶುರು ಮಾಡ್ಬೋದು. ಹಾಗೆ ಯಾರಾದ್ರೂ ನಿಮ್ಮ ಹತ್ರ ನಿಜ ಜೀವನದಲ್ಲಿ ಗಣಿತವನ್ನ ಬಳಸಕ್ಕಾಗತ್ತಾ ಅಂತೇನಾದ್ರೂ ಕೇಳಿದ್ರೆ ಅವರ ಶೂಗಳ ಕಡೆ ನೋಡ್ತಾ ನೀವು ಈಗಾಗಲೇ ಬಳಸ್ತಾ ಇದ್ದೀರಿ ಅಂತ ಸ್ಮೈಲ್ ಮಾಡಿ. ಈಗ ಒಂದು ಚಟುವಟಿಕೆ ಮಾಡ್ತೀರಾ? ಶೂಲೇಸ್ ಫಾರ್ಮುಲಾ ಬಳಸಿ ಈ ಆಯತದ ವಿಸ್ತೀರ್ಣನ ಕಂಡುಹಿಡಿಯಿರಿ. ಎಷ್ಟು ಉತ್ತರ ಬಂತು? ಗ್ರಾಫ್ ಹಾಳೆನಲ್ಲಿ ಈ ಆಯತದ ಒಳಗಿನ ಚೌಕಗಳನ್ನು ಎಣಿಸಿ. 2 ಉತ್ತರ ಸರಿ ಇದೆಯಾ ನೋಡಿ.